ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ನಾನಾ ವಿಧದಲ್ಲಿ ದುಃಖಿಸಿ ಆ ರಾಕ್ಷಸಿಯರ ಮುಂದೆ ತಾನೇ ಪ್ರಾಣವನ್ನು ಬಿಡುವುದಾಗಿ ಹೇಳಿದುದು ಎಂಬ 26ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಜನಕಪುತ್ರಿಯಾದ ಆ ಸೀತೆಯು ತಲೆಯನ್ನು ತಗ್ಗಿಸಿ ಕಣ್ಣೀರು ಬಿಡುತ್ತಾ ಹುಚ್ಚಳಂತೆಯೂ ಪ್ರಜ್ಞೆ ತಪ್ಪಿದವಳಂತೆಯೂ ಬುದ್ಧಿ ಭ್ರಮೆ ಹಿಡಿದವಳಂತೆಯೂ ನಾನಾ ವಿಧದಲ್ಲಿ ಗೋಳಿಟ್ಟು ವಿಲಪಿಸುತ್ತಿದ್ದಳು. ಬಹಳವಾಗಿ ಸುತ್ತಿ ಬಂದ ಕುದುರೆಯ ಮರಿಯಂತೆ ಆಗಾಗ ನೆಲದಲ್ಲಿ ಬಿದ್ದು ಹೊರಳುತ್ತಾ, ಅಯ್ಯೋ, ನನ್ನ ಪ್ರಾಣನಾಥನಾದ ರಾಮನು ಏನೋ ಪ್ರಮಾದವಶದಿಂದ ನನ್ನನ್ನು ಅಗಲಿದ್ದಾಗ ಕಾಮರೂಪಿಯಾದ ರಾವಣನು ಬಂದು ನನ್ನನ್ನು ನಿರ್ಬಂಧಿಸಿ ನಾನು ಎಷ್ಟೆಷ್ಟೋ ಕೂಗಿ ಮೊರೆಯಿಡುತ್ತಿದ್ದರೂ ಕೇಳದೆ ಬಲಾತ್ಕಾರದಿಂದ ಇಲ್ಲಿಗೆ ಸೆಳೆದು ತಂದು ಬಿಟ್ಟನು. ಇಲ್ಲಿಯೂ ಈ ಘೋರ ರಾಕ್ಷಸಿಯರ ಕೈಗೆ ಸಿಕ್ಕಿಬಿದ್ದಿರುವೆನು. ಇವರು ಕ್ಷಣ ಕ್ಷಣಕ್ಕೂ ನನ್ನನ್ನು ಭಯಂಕರ ವಾಕ್ಯಗಳಿಂದ ಹೆದರಿಸುತ್ತಿರುವರು. ಎಷ್ಟೆಷ್ಟು ಚಿಂತಿಸಿ ಕೊರಗಿದರೂ ಈ ಕಷ್ಟದಿಂದ ತಪ್ಪಿಸಿಕೊಳ್ಳುವ ದಾರಿಯೇ ತೋರಲಿಲ್ಲವಲ್ಲ. ಈ ದುಃಖದಲ್ಲಿ ಸಿಕ್ಕಿ ನಾನು ಬೇರೆ ಬದುಕಿರಲಾರೆನು. ಇನ್ನು ನನಗೆ ಈ ಜೀವದಿಂದಾಗಲಿ ಹಣದಿಂದಾಗಲಿ ಒಡವೆಗಳಿಂದಾಗಲಿ ಆಗಬೇಕಾದುದೇನೂ ಇಲ್ಲ. ಮಹಾರಥನಾದ ಆ ರಾಮನನ್ನು ಅಗಲಿ ಹೀಗೆ ರಾಕ್ಷಸಿಯರ ನಡುವೆ ಸಿಕ್ಕಿಬಿದ್ದಿರುವ ನನಗೆ ಇನ್ನು ಯಾವ ವಿಧದಲ್ಲಿ ಸುಖವುಂಟು? ನಿಜವಾಗಿ ನನ್ನ ಎದೆಯು ಕಲ್ಲಾಗಿರಬೇಕು. ಇಲ್ಲವೇ ಇದಕ್ಕೆ ಎಂದಿಗೂ ಮುಪ್ಪಾಗಲಿ ಸಾವಾಗಲಿ ಇಲ್ಲದಿರಬೇಕು. ಇಷ್ಟು ಮಹಾ ದುಃಖದಲ್ಲಿಯೂ ಇದು ಒಡೆದು ಹೋಗದಿರುವುದಲ್ಲ. ಛೀ, ಆ ನನ್ನ ಪ್ರಾಣನಾಥನಾದ ರಾಮನನ್ನು ಅಗಲಿಯೂ ನಾನು ಹೀಗೆ ಜೀವವನ್ನು ಬಚ್ಚಿಟ್ಟು ಕಾಪಾಡುತ್ತಿದ್ದ ಮೇಲೆ ಅಸತಿಯಾಗಿಯೂ ಅನಾಥೆಯಾಗಿಯೂ ಇರುವ ನನ್ನ ಜನ್ಮವನ್ನೇ ಸುಡಬೇಡವೇ? ಸಮುದ್ರಾಂತವಾದ ಸಮಸ್ತ ಭೂಮಿಗೂ ಒಡೆಯನಾಗಿ ಯಾವಾಗಲೂ ಪ್ರಿಯವನ್ನು ನುಡಿಯುವವನಾದ ಆ ಪ್ರಾಣಪ್ರಿಯನನ್ನೇ ಅಗಲಿದ ಮೇಲೆ ನನಗೆ ಈ ನನ್ನ ಜೀವದಲ್ಲಿಯಾಗಲಿ ಸುಖದಲ್ಲಿಯಾಗಲಿ ಆಸೆ ಏನು? ಎಲೆ ರಾಕ್ಷಸಿಯರೇ, ನಾನಂತೂ ಈ ದೇಹವನ್ನು ಬಿಟ್ಟು ಬಿಡುವೆನು. ನೀವು ಇದನ್ನು ಛೇದಿಸಿಯಾದರೂ ಛೇದಿಸಿರಿ, ತಿಂದಾದರೂ ತಿನ್ನಿರಿ. ಆ ಪ್ರಿಯನನ್ನು ಬಿಟ್ಟು ನಾನು ಇನ್ನು ಬಹುಕಾಲದವರೆಗೆ ಈ ದುಃಖವನ್ನು ಸಹಿಸಲಾರೆನು. ಎಲೈ, ನಾನು ನಿಶಾಚರನಾದ ಆ ರಾವಣನನ್ನು ಈ ನನ್ನ ಎಡಗಾಲಿನಿಂದಲಾದರೂ ಮುಟ್ಟಲಾರೆನು. ಇನ್ನು ಆ ನೀಚನಾದ ರಾಕ್ಷಸನನ್ನು ನಾನು ಕಾಮಿಸುವೆನೆ. ಆ ರಾವಣನು ತನಗಾಗುವ ಅವಮಾನವನ್ನಾಗಲಿ ತನ್ನ ಸ್ಥಿತಿಯನ್ನಾಗಲಿ ತನ್ನ ಕುಲವನ್ನಾಗಲಿ ಯೋಚಿಸದೆ ಹೀಗೆ ಘಾತುಕ ಸ್ವಭಾವದಿಂದ ನನ್ನನ್ನು ಪ್ರಾರ್ಥಿಸಿದನಲ್ಲವೇ? ನನ್ನನ್ನು ಸೀಳಿ ಕತ್ತರಿಸಿ ತುಂಡು ಮಾಡಿದರು, ಕೊನೆಗೆ ಉರಿಯುವ ಬೆಂಕಿಯಲ್ಲಿ ಹಾಕಿದರು ಆ ರಾವಣನನ್ನು ನಾನು ಸೇರುವವಳಲ್ಲ. ನೀವು ಸುಮ್ಮನೆ ಬೊಗಳುವುದರಿಂದೇನು? ಪತಿಯಾದ ಆ ರಾಮನು ಸಾಮಾನ್ಯನಲ್ಲ. ಲೋಕಪ್ರಸಿದ್ಧವಾದ ಖ್ಯಾತಿಯುಳ್ಳವನು, ಸಮಸ್ತವನ್ನು ಬಲ್ಲವನು, ಉಪಕಾರ ಸ್ಮರಣೆಯುಳ್ಳವನು, ಪ್ರಾಣಿಗಳಲ್ಲಿ ಮರುಕವುಳ್ಳವನು, ಸದಾಚಾರಶೀಲನು. ಇಷ್ಟಾದರೂ ಅವನು ಈಗ ನನ್ನಲ್ಲಿ ದಯಾಶೂನ್ಯನಾಗಿರುವುದು ನನ್ನ ದೌರ್ಭಾಗ್ಯವೇ ಹೊರತು ಬೇರೆಯಲ್ಲ. ಯಾವನು ಏಕಾಂಗಿಯಾಗಿ ನಿಂತು ಆ ಜನಸ್ಥಾನದಲ್ಲಿ 14,000 ಮಂದಿ ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದನು, ಅವನು ಈಗ ನನ್ನನ್ನು ಬಿಡಿಸಿಕೊಳ್ಳಲಾರನೆ. ಕೇವಲ ಅಲ್ಪವೀರ್ಯನಾದ ರಾವಣನು ನನ್ನನ್ನು ಈಗ ಬಲಾತ್ಕಾರದಿಂದ ತಡೆದಿಟ್ಟಿರುವನು. ಆದರೇನು, ಆ ರಾಮನಿಗೆ ಇದೊಂದು ಲಕ್ಷ್ಯವೇ? ಇವನನ್ನು ಯುದ್ಧದಲ್ಲಿ ಕೊಲ್ಲುವುದು ನನ್ನ ಪತಿಯಾದ ರಾಮನಿಗೆ ಅಸಾಧ್ಯವೆಂದೆಣಿಸುವಿರಾ? ದಂಡಕಾರಣ್ಯದಲ್ಲಿ ರಾಕ್ಷಸರಲ್ಲಿ ಮೇಲೆನಿಸಿಕೊಂಡ ಆ ವಿರಾಧನನ್ನು ಯಾವನು ಯುದ್ಧದಲ್ಲಿ ಕೊಂದನು, ಆ ರಾಮನಿಗೆ ನನ್ನನ್ನು ಕಾಪಾಡುವುದೊಂದು ಅಸಾಧ್ಯವೇ? ಈ ನಿಮ್ಮ ಲಂಕೆಯು ಇತರರಿಗೆ ದುರ್ಗಮವಾಗಿ ಸಮುದ್ರ ಮಧ್ಯದಲ್ಲಿ ಇರುವುದೇನೋ ನಿಜವೇ? ಆದರೆ ಆ ರಾಮನ ಬಾಣಗಳಿಗೆ ಮಾತ್ರ ಇಲ್ಲಿ ಯಾವುದೂ ತಡೆಯಿಲ್ಲ. ಆಹಾ,
ಅಂತಹ ದೃಢ ಪರಾಕ್ರಮವುಳ್ಳ ರಾಮನು ಕೂಡ ಈಗ ರಾಕ್ಷಸರ ಕೈಯಲ್ಲಿ ಸಿಕ್ಕಿಬಿದ್ದಿರುವ ತನ್ನ ಪ್ರಿಯ ಭಾರ್ಯೆಯಾದ ನನ್ನನ್ನು ಇದುವರೆಗೂ ಕಾಪಾಡದಿರುವುದಕ್ಕೆ ಏನು ಕಾರಣವೋ ತಿಳಿಯಲಿಲ್ಲ. ಒಂದು ವೇಳೆ ನಾನು ಇಲ್ಲಿರುವುದನ್ನು ಲಕ್ಷ್ಮಣಾಗ್ರಜನಾದ ಆ ರಾಮನು ಇನ್ನೂ ತಿಳಿದಿರಲಾರನು. ಹಾಗೆ ತಿಳಿದಿದ್ದ ಪಕ್ಷದಲ್ಲಿ ನನ್ನ ತಿರಸ್ಕಾರವನ್ನು ಆತನು ಕ್ಷಣ ಮಾತ್ರವೂ ಸಹಿಸುತ್ತಿರಲಿಲ್ಲ. ನಾನು ರಾವಣನಿಂದ ಅಪಹೃತೆಯಾದುದನ್ನು ಗೃಧ್ರರಾಜನಾದ ಆ ಜಟಾಯು ಒಬ್ಬನು ತಿಳಿದಿದ್ದನು. ಅವನು ಈ ವಿಷಯವನ್ನು ತಪ್ಪದೆ ರಾಮನಿಗೆ ತಿಳಿಸುತ್ತಿದ್ದನು. ಆದರೆ ನನ್ನ ದೌರ್ಭಾಗ್ಯಕ್ಕೆ ಆತನು ಯುದ್ಧದಲ್ಲಿ ರಾವಣನಿಂದ ಹತನಾದನು. ಆ ಜಟಾಯುವು ಕೇವಲ ವೃದ್ಧನಾಗಿದ್ದರೂ ನನ್ನನ್ನು ರಕ್ಷಿಸುವುದಕ್ಕಾಗಿ ಈ ಆ ಘೋರ ರಾಕ್ಷಸನೊಡನೆಯೂ ದ್ವಂದ್ವ ಯುದ್ಧಕ್ಕೆ ನಿಂತು ಎಷ್ಟೋ ಸಾಹಸ ಕಾರ್ಯವನ್ನು ಮಾಡಿದನು. ನನ್ನ ದೌರ್ಭಾಗ್ಯಕ್ಕೆ ಅದು ವಿಫಲವಾಯಿತು. ಈಗಲೂ ರಘುವಂಶೋತ್ತಮನಾದ ರಾಮನು ನಾನು ಇಲ್ಲಿ ಸೆರೆ ಸಿಕ್ಕಿರುವ ವಿಷಯವನ್ನು ತಿಳಿದ ಪಕ್ಷದಲ್ಲಿ ಇಷ್ಟರಲ್ಲಿಯೇ ಈ ಲೋಕದಲ್ಲಿ ರಾಕ್ಷಸರ ಹೆಸರೇ ಇಲ್ಲದಂತೆ ಮಾಡಿಬಿಡುವನು. ನಾನು ಇಲ್ಲಿರುವ ವಿಷಯವನ್ನು ಮಾತ್ರ ಆತನು ತಿಳಿದರೆ ಈ ಲಂಕೆಯನ್ನೇ ಧೂಳೆಬ್ಬಿಸಿ ಬಿಡುವನು. ತನ್ನ ಬಾಣಗಳಿಂದ ಈ ಮಹಾಸಾಗರವನ್ನು ಶೋಷಿಸಿ ಬಿಡುವನು. ಕೊನೆಗೆ ನೀಚನಾದ ಆ ರಾವಣನ ಹೆಸರೇ ಇಲ್ಲದಂತೆಯೂ ಮಾಡುವನು. ಇದರಲ್ಲಿ ಸಂದೇಹವೇ ಇಲ್ಲ. ಇಲ್ಲಿ ನಾನು ಈಗ ಹೇಗೆ ಅಳುತ್ತಿರುವೆನೋ ಹಾಗೆಯೇ ಇಲ್ಲಿನ ಒಂದೊಂದು ರಾಕ್ಷಸ ಗೃಹದಲ್ಲಿಯೂ ರಾಕ್ಷಸ ಸ್ತ್ರೀಯರು ವಿಧವೆಯರಾಗಿ ಗೋಳಿಡುವುದನ್ನು ಕೇಳುತ್ತಿದ್ದೆನು. ಮುಖ್ಯವಾಗಿ ಆ ರಾಮಲಕ್ಷ್ಮಣರು ಮಾತ್ರ ಈಗ ಲಂಕೆಯನ್ನು ಪ್ರವೇಶಿಸಿ ಬಿಟ್ಟರೆ ಮನೆ ಮನೆಯನ್ನು ಹುಡುಕಿ ಇಲ್ಲಿ ರಾಕ್ಷಸರ ಹೆಸರೇ ಇಲ್ಲದಂತೆ ಮಾಡಿಬಿಡುವರು. ಅವರಿಬ್ಬರ ಕಣ್ಣಿಗೆ ಬಿದ್ದ ಮೇಲೆ ಯಾವ ಶತ್ರುವಾದರೂ ಒಂದು ಕ್ಷಣ ಮಾತ್ರವೂ ಜೀವಿಸಿರಲಾರನು. ಆದರೇನು, ಇನ್ನಾದರೂ ಈ ವೃತ್ತಾಂತವು ರಾಮಲಕ್ಷ್ಮಣರಿಗೆ ತಿಳಿಯದೆ ಹೋಗದು. ಇನ್ನು ಶೀಘ್ರದಲ್ಲಿಯೇ ಈ ಲಂಕೆಯ ಬೀದಿ ಬೀದಿಗಳಲ್ಲಿಯೂ ಚಿತಾಗ್ನಿಯ ಹೊಗೆಯು ದಟ್ಟವಾಗಿ ತುಂಬಿಕೊಳ್ಳುವುದನ್ನು, ಹದ್ದು ಕಾಗೆಗಳು ಅಲ್ಲಲ್ಲಿ ಗುಂಪು ಕೂಡುವುದನ್ನು, ಈ ಲಂಕೆಯು ಸ್ಮಶಾನಕ್ಕೆ ಸಮವಾಗುವುದನ್ನು ನೋಡಬೇಕೆಂಬ ನನ್ನ ಕೋರಿಕೆಯು ಈಡೇರುವುದರಲ್ಲಿ ಸಂದೇಹವಿಲ್ಲ. ಎಲೆ ರಾಕ್ಷಸಿಯರೇ, ನಿಮ್ಮ ಈ ದುರ್ಮಾರ್ಗ ಪ್ರವರ್ತನೆಗೆ ರಾಕ್ಷಸರ ಮೂಲ ನಾಶನವನ್ನು ಸೂಚಿಸುತ್ತಿರುವುದು. ಇನ್ನು ಸ್ವಲ್ಪ ಕಾಲದಲ್ಲಿಯೇ ಈ ಲಂಕೆಯು ಕಳೆಗುಂದಿ ನಾಶ ಹೊಂದುವುದು ಎಂಬುದಕ್ಕೆ ಈಗಲೇ ದುರ್ನಿಮಿತ್ತಗಳು ತಲೆದೋರುತ್ತಿರುವವು. ಈ ಲಂಕೆಯು ಎಷ್ಟೇ ದುರ್ಗಮವೆನಿಸಿಕೊಂಡಿದ್ದರೂ ಪಾಪಾತ್ಮನಾದ ರಾವಣನು ಹತವಾದ ಕ್ಷಣದಲ್ಲಿಯೇ ಗಂಡನಿಲ್ಲದ ಮುಂಡೆಯಂತೆ ಕಳೆಗೊಂದುವುದು, ಇದರಲ್ಲಿ ಸಂದೇಹವಿಲ್ಲ. ಹಾಗೆಯೇ ತನಗೆ ಪ್ರಭುವಾದ ರಾವಣನು, ರಕ್ಷಕರಾದ ರಾಕ್ಷಸರು ಸತ್ತ ಮೇಲೆ ಈ ಲಂಕೆಯು ವಿಧವೆಯಂತೆ ಯಾವುದೊಂದು ಮಂಗಳೋತ್ಸವವೂ ಇಲ್ಲದೆ ಕಾಂತಿ ವಿಹೀನವಾಗುವುದು. ಇನ್ನು ಶೀಘ್ರದಲ್ಲಿಯೇ ನಾನು ಇಲ್ಲಿನ ಮನೆ ಮನೆಗಳಲ್ಲಿಯೂ ದುಃಖದಿಂದ ಗೋಳಿಡುವ ರಾಕ್ಷಸ ಸ್ತ್ರೀಯರ ಗೋಳಾಟದ ಧ್ವನಿಯನ್ನು ಕೇಳುವುದರಲ್ಲಿ ಸಂದೇಹವಿಲ್ಲ. ಶೂರಾಗ್ರೇಸರನಾದ ಆ ರಾಮನು ನಾನು ಈ ರಾವಣನ ಮನೆಯಲ್ಲಿ ಇರುವುದನ್ನು ಮಾತ್ರ ತಿಳಿದ ಪಕ್ಷದಲ್ಲಿ ಆ ಕ್ಷಣವೇ ಅವನು ತನ್ನ ಬಾಣಗಳಿಂದ ಈ ಲಂಕೆಯನ್ನು ದಹಿಸಿ ಬಿಡುವನು. ಹೀಗೆ ರಾಮ ಬಾಣ ಜ್ವಾಲೆಗೆ ಸಿಕ್ಕಿದ ಈ ಲಂಕೆಯು ಕತ್ತಲೆಗವಿದು ಕಾಂತಿಗೊಂದಿ ರಾಕ್ಷಸ ಶೂನ್ಯವಾಗುವುದರಲ್ಲಿ ಸಂದೇಹವಿಲ್ಲ. ಆದರೆ ಈ ನನ್ನ ಕೋರಿಕೆಯು ಈಡೇರುವವರೆಗೆ ಮಾತ್ರ ನಾನು ಮಾತ್ರ ಬದುಕಿರುವ ಆಸೆಯಿಲ್ಲ. ನೀಚನಾದ ಆ ಕ್ರೂರ ರಾಕ್ಷಸನು ನನಗೆ ನಿರ್ಣಯಿಸಿರುವ ಕಾಲಾವಧಿಯು ಕೊನೆ ಮುಟ್ಟುತ್ತಾ ಬಂದಿರುವುದು. ಇನ್ನು 2 ತಿಂಗಳು ಮಾತ್ರವೇ ಉಳಿದಿರುವುದು. ಅಷ್ಟರಲ್ಲಿ ಆ ಪಾಪಿಯು ನನ್ನನ್ನು ಕೊಲ್ಲುವುದಾಗಿಯೂ ಹೇಳಿರುವನು. ಹೇಗಿದ್ದರೂ ಪಾಪಿಗಳಾದ ಈ ರಾಕ್ಷಸರು ಧರ್ಮಾಧರ್ಮಗಳನ್ನು ವಿಚಾರಿಸುವವರಲ್ಲ. ಆದುದರಿಂದ ನನ್ನನ್ನು ಕೊಲ್ಲುವುದಕ್ಕೂ ಹಿಂತಿಗೆಯರು. ಆ ರಾವಣನಿಂದ ನನಗೆ ಈ ದೊಡ್ಡ ಅನರ್ಥವು ಸಂಭವಿಸದೆ ಬಿಡದು. ಮಾಂಸಭಕ್ಷಕರಾದ ಈ ಕ್ರೂರ ರಾಕ್ಷಸರಿಗೆ ಸ್ವಲ್ಪವೂ ಧರ್ಮದೃಷ್ಟಿ ಇಲ್ಲ. ಆ ರಾವಣನು ನನ್ನೊಡನೆ ಹೇಳಿದಂತೆ ನಿರ್ಣಯ ಕಾಲವು ಮುಗಿದ ಮರುದಿನವೇ ನನ್ನ ದೇಹವನ್ನು ತಂಗಳೂಟಕ್ಕಾಗಿ ಕಲ್ಪಿಸಿ ಭಕ್ಷಿಸಿ ಬಿಡುವನು. ಅಯ್ಯೋ, ಪ್ರಿಯದರ್ಶನನಾಗಿಯೂ ರಕ್ತಾಂತಲೋಚನನಾಗಿಯೂ ಇರುವ ಲೋಕಾಭಿರಾಮನಾದ ಆ ರಾಮನನ್ನು ಆಗಲಿ,
ಹೀಗೆ ದುಃಖಿತೆಯಾದ ನಾನು ಇನ್ನೇನು ಮಾಡಬಲ್ಲೆನು? ಇನ್ನು ನನ್ನ ಗತಿ ಏನು? ಈಗ ಯಾವ ಧರ್ಮಾತ್ಮನಾದರೂ ನನಗೆ ವಿಷ ಪ್ರದಾನವನ್ನು ಮಾಡುವ ಪಕ್ಷದಲ್ಲಿ ಅದನ್ನು ಕುಡಿದು ನನ್ನ ಪ್ರಾಣವನ್ನಾದರೂ ಬಿಡುವೆನು. ನನ್ನ ಪ್ರಿಯ ಪತಿಯನ್ನು ಕಾಣದ ಮೇಲೆ ಯಮದರ್ಶನವಾದರೂ ಮೇಲೆಂದು ತೋರಿರುವುದು. ಆ ಲಕ್ಷ್ಮಣನಿಗಾಗಲಿ ಅವನ ಅಣ್ಣನಾದ ರಾಮನಿಗಾಗಲಿ ನಾನು ಇನ್ನು ಬದುಕಿರುವೆನು ಎಂಬುದೇ ತಿಳಿಯದಿರಬಹುದು. ಹಾಗೆ ತಿಳಿದಿದ್ದ ಪಕ್ಷದಲ್ಲಿ ಇದುವರೆಗೂ ಅವರು ನನ್ನನ್ನು ಹುಡುಕದೆ ಸುಮ್ಮನಿರಲಾರರು. ಒಂದು ವೇಳೆ ಆ ರಾಮನು ನನ್ನ ವಿರಹ ದುಃಖವನ್ನು ಸಹಿಸಲಾರದೆ ದೇಹವನ್ನು ಬಿಟ್ಟು ಇಷ್ಟರಲ್ಲಿಯೇ ಸ್ವರ್ಗಕ್ಕೆ ಸೇರಿದ್ದರೂ ಸೇರಬಹುದು. ಅವನಿಗೆ ನನ್ನಲ್ಲಿರುವ ಪ್ರೀತಿಯನ್ನು ನೋಡಿದರೆ ಇದರಲ್ಲಿ ಸಂದೇಹವೇ ಇರದು. ಆಹಾ, ಹಾಗಿದ್ದರೆ ಪುಂಡರೀಕಾಕ್ಷನಾಗಿಯೂ ಲೋಕಾಭಿರಾಮನಾಗಿಯೂ ಇರುವ ಆ ನನ್ನ ಪತಿಯಾದ ರಾಮನನ್ನು ಈಗ ಸ್ವರ್ಗದಲ್ಲಿ ನೋಡುತ್ತಿರುವ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಎಷ್ಟು ಭಾಗ್ಯಶಾಲಿಗಳು! ಆ ರಾಮನು ರಾಜನಾದರೂ ಋಷಿಯಂತೆ ಬಹಳ ವಿರಕ್ತನು, ಬಹಳ ಗಂಭೀರ ಸ್ವಭಾವವುಳ್ಳವನು. ಆದುದರಿಂದ ಸುಖ ದುಃಖಗಳಿಗೆ ವಶನಾಗದೆ ಧರ್ಮದಲ್ಲಿ ಮಾತ್ರವೇ ದೃಷ್ಟಿಗಿಟ್ಟಿರುವನು, ಕಾಮಕ್ಕೆ ವಶನಾಗುವವನಲ್ಲ. ಹೀಗೆ ವಿರಕ್ತನಾದ ಆತನಿಗೆ ನನ್ನಿಂದ ಆಗಬೇಕಾದುದೇನು? ಆದರೆ ಅವನಿಗೆ ನನ್ನಲ್ಲಿ ಅಸಾಧಾರಣವಾದ ಪ್ರೇಮವಿತ್ತೆಂಬುದರಲ್ಲಿ ಸಂದೇಹವಿಲ್ಲ. ಆದರೇನು, ಯಾವ ವಸ್ತುವನ್ನಾದರೂ ಕಣ್ಣಿನಿಂದ ನೋಡುತ್ತಿರುವವರೆಗೆ ಮಾತ್ರವೇ ಅದರಲ್ಲಿ ಪ್ರೀತಿಯು ಹೆಚ್ಚುತ್ತಿರುವುದು. ಅದು ಕಣ್ಮರೆಯಾದ ಮೇಲೆ ಆ ಪ್ರೀತಿಯು ಕ್ರಮವಾಗಿ ತಗ್ಗಿ ಹೋಗುವುದೇ ಲೋಕ ಸ್ವಭಾವವು. ಆದುದರಿಂದ ಆ ರಾಮನಿಗೆ ನನ್ನಲ್ಲಿ ಮೊದಲಿದ್ದ ಪ್ರೀತಿಯು ಈಗೀಗ ತಗ್ಗಿ ಹೋಗಿದ್ದರೂ ಇರಬಹುದು. ಛೀ, ಆ ರಾಮನ ವಿಷಯದಲ್ಲಿ ಮಾತ್ರ ಹಾಗೆ ಎಣಿಸಬಾರದು. ಅದು ಕೃತಜ್ಞರ ಸ್ವಭಾವವೇ ಹೊರತು ಆ ರಾಮನ ಸ್ವಭಾವವಲ್ಲ. ಅವನಿಗೆ ಒಂದಾವರ್ತಿ ಉಂಟಾದ ಪ್ರೇಮವು ಎಂದಿಗೂ ಕೆಡತಕ್ಕದಲ್ಲ. ಅಯ್ಯೋ, ನಾನು ಹೆಂಗಸಾಗಿ ಹುಟ್ಟಿಯೂ ಪತಿಯನ್ನು ಅಗಲಿ ಹೀಗೆ ದುಃಖಿಸುತ್ತಿರುವೆನಲ್ಲ. ಆಹಾ, ನಾನು ಯಾವ ದುಷ್ಕರ್ಮಗಳನ್ನು ಮಾಡಿದೆನು? ನಾನು ಎಂತಹ ಭಾಗ್ಯಹೀನೆಯೋ? ಇನ್ನೆಷ್ಟು ಹೇಳಿದರೇನು? ಮಹಾತ್ಮನಾಗಿಯೂ ಯಾವಾಗಲೂ ಯಾರಿಗೂ ಅಪ್ರಿಯವನ್ನು ಮಾಡದವನಾಗಿಯೂ ಮಹಾಶೂರನಾಗಿಯೂ ಶತ್ರು ನಿಗ್ರಾಹಕನಾಗಿಯೂ ಇರುವ ಅಂತಹ ರಾಮನನ್ನು ಅಗಲಿ ಬದುಕಿರುವುದಕ್ಕಿಂತಲೂ ನನಗೆ ಮರಣವೇ ಮೇಲು. ಒಂದು ವೇಳೆ ಪುರುಷ ಶ್ರೇಷ್ಠರಾದ ಆ ಅಣ್ಣ ತಮ್ಮಂದಿರಿಬ್ಬರು ನನ್ನನ್ನು ಕಾಣದ ದುಃಖಕ್ಕಾಗಿ ವಿರಕ್ತಿ ಹೊಂದಿ ಧನುರ್ಬಾಣಗಳನ್ನು ಬಿಸುಟು ಫಲಮೂಲಗಳನ್ನು ತಿನ್ನುತ್ತಾ ತಪಸ್ವಿಗಳಂತೆ ಕಾಡು ಕಾಡಾಗಿ ಸುತ್ತುತ್ತಿರಬಹುದೇ? ಅಥವಾ ದುರಾತ್ಮನಾದ ರಾವಣನೇ ಶೂರನಾದ ಆ ರಾಮಲಕ್ಷ್ಮಣರನ್ನು ಇಷ್ಟರೊಳಗಾಗಿ ಮೋಸದಿಂದ ಕೊಂದು ಹಾಕಿರಬಹುದೇ? ಸುಮ್ಮನೆ ಚಿಂತಿಸುವುದರಿಂದ ಫಲವೇನು? ಕಾಲಗತಿಯೇನೋ ಹೀಗೆ ಬಂದೊದಗಿತು. ಸರ್ವ ವಿಧದಿಂದಲೂ ಈಗ ನನಗೆ ಮರಣವೇ ಉತ್ತಮವೆಂದು ತೋರಿರುವುದು. ಅದಕ್ಕಾಗಿ ನಾನು ಆಸೆ ಪಟ್ಟರೂ ಫಲವೇನು? ಈ ಮಹಾ ದುಃಖದಲ್ಲಿಯೂ ನನಗೆ ಮರಣವು ಸಂಭವಿಸದೇ ಇರುವುದಲ್ಲ. ಲೋಕದಲ್ಲಿ ಧೈರ್ಯಶಾಲಿಗಳಾಗಿಯೂ ಪಾಪ ವಿಮುಕ್ತರಾಗಿಯೂ ಜಿತೇಂದ್ರಿಯರಾಗಿಯೂ ಇರುವ ಋಷಿಗಳು ಸುಖ ದುಃಖಗಳೆಂಬ ವಿಚಾರವನ್ನು ನಿಶೇಷವಾಗಿ ಬಿಟ್ಟಿರುವುದರಿಂದ ಅವರೇ ಧನ್ಯರು. ಪ್ರಿಯ ವಸ್ತುವು ಇರುವವರೆಗೂ ದುಃಖವಿರುವುದಿಲ್ಲ. ಆ ಪ್ರಿಯ ವಸ್ತುವಿನಿಂದ ಭಯವೂ ಹೆಚ್ಚು. ಆದುದರಿಂದ ಪ್ರಿಯಗಳನ್ನು ಬಿಟ್ಟಿರುವವರೇ ಮಹಾತ್ಮರು. ಅಂಥವರಿಗೆ ನಮಸ್ಕರಿಸುವೆನು. ನಾನಾದರೂ ಕೇವಲ ಪ್ರಿಯ ಪರಳಾಗಿದ್ದುದರಿಂದ ಈಗ ನನಗೆ ಪರಮ ಪ್ರಿಯ ವಸ್ತುವಾದ ಆ ರಾಮನನ್ನು ಅಗಲಿ ಪಾಪಿಯಾದ ರಾವಣನ ವಶದಲ್ಲಿ ಸಿಕ್ಕಿಬಿದ್ದೆನು. ಈ ಸ್ಥಿತಿಯಲ್ಲಿ ನಾನಂತೂ ಬದುಕಿರಲಾರೆನು. ಆದುದರಿಂದ ಪ್ರಾಣವನ್ನು ಬಿಡುವೆನು ಎಂದು ರೋಧಿಸುತ್ತಿದ್ದಳು. ಇಲ್ಲಿಗೆ 26ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.